ಹವ್ಯಕ ಸಮಾಜ ಒಂದು ಪ್ರತಿಭಾವಂತ ಸಮಾಜ. ಎಲ್ಲೆಲ್ಲಿ ಪ್ರತಿಭೆಗೆ ಅವಕಾಶ ಇದೆ ಅಲ್ಲಿ ಒಬ್ಬರಿಲ್ಲ ಒಬ್ಬರು ಇವತ್ತು ಹವ್ಯಕ ಸಮಾಜದ ಯುವಕನನ್ನ ಅಥವಾ ಅಲ್ಲಿ ಕೆಲಸ ಮಾಡುವಂಥ ಬಾಸ್ ಆಗಿರುವಂಥವ್ರನ್ನ ನಾವು ನೋಡ್ತೀವಿ. ಅದು ಸಿಲಿಕಾನ್ ಸಿಟಿಯಿಂದ ಹಿಡ್ಕೊಂಡು ಬೆಂಗಳೂರಿನವರೆಗೆ, ಸಾಫ್ಟ್ವೇರ್ ಹಿಡ್ಕೊಂಡು ಪತ್ರಿಕೋದ್ಯಮದವರೆಗೆ. ನಾನು ವಿಶ್ವೇಶ್ವರ ಭಟ್ರ ಜೊತೆಗೂ ಮಾತನಾಡ್ತಾ ಇದ್ದೆ. ನಾಡಿನ ಎಲ್ಲ ಪತ್ರಿಕೆಗಳು, ಪ್ರಜಾವಾಣಿಯಿಂದ ಹಿಡ್ಕೊಂಡು ವಿಶ್ವವಾಣಿ, ಕನ್ನಡಪ್ರಭ, ಉದಯವಾಣಿ ಮತ್ತು ಉಳಿದ ಎಲ್ಲ ಪತ್ರಿಕೆಗಳು, 6 ಪ್ರಮುಖ ಪತ್ರಿಕೆಗಳು, ಈ ಎಲ್ಲ ಪತ್ರಿಕೆಗಳ ಸಂಪಾದಕರು ಸಹಿತ ಇವತ್ತು ಹವ್ಯಕರಾಗಿದ್ದಾರೆ ಅನ್ನುವಂಥದ್ದು. ಮೊದಲು ಹೊಸ ದಿಗಂತ ಒಂದು ಬಿಟ್ಟಿದ್ರೆ ವಿನಾಯಕ್ ಭಟ್ರು ಅದನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ನಾನು ಭಟ್ರಿಗೆ ಹಾಸ್ಯಮಯವಾಗಿ ಹೇಳ್ತಾ ಇದ್ದೆ, ನಾಳೆ ಬೇರೆ ಎಷ್ಟೇ ಪ್ರಮುಖವಾದಂಥ ಸುದ್ದಿಗಳು ಇದೆ ನಾಳೆಗೆ ಇವತ್ತಿಗೆ ಎಲ್ಲ, ಆದರೂ ಕೂಡ ಈ ಸಮ್ಮೇಳನದ ಸುದ್ದಿ ಟಿ ವಿಗಳಲ್ಲಿ ಮತ್ತು ಪತ್ರಿಕೆಯಲ್ಲಿ ಪ್ರಮುಖವಾಗಿ ಬಂದೇ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ಐತಿಹಾಸಿಕವಾಗಿ ಕದಂಬ ವಂಶದ ಬ್ರಾಹ್ಮಣ ರಾಜನಾಗಿದ್ದ ಮಯೂರ ಶರ್ಮ ಹೋಮ ಹವನಗಳನ್ನು ಮಾಡಲಿಕ್ಕೆ ಹವ್ಯಕರನ್ನ ಕರ್ಕೊಂಬಂದ ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಹವನ ಮಾಡೋದರಲ್ಲಿ, ಮಂತ್ರದಲ್ಲಿ, ಆಚರಣೆಯಲ್ಲಿ ವೇದ ಪುರಾಣಗ ಪಾರಂಗತರಾಗಿದ್ದರಿಂದ ಹವ್ಯಕರು ಅನ್ನುವಂಥ ಶಬ್ದ ಬಂತು ಅನ್ನುವಂಥದ್ದು ಹೇಳ್ತಾರೆ. ಸನಾತನ ಧರ್ಮದ ವೈದಿಕ ಆಚರಣೆಯಲ್ಲಿ ಉಳಿದ ಎಲ್ಲ ಬ್ರಾಹ್ಮಣ ಸಮುದಾಯದಕ್ಕಿಂತ ಹೆಚ್ಚು ಪಾರಂಗತವನ್ನು ಹೊಂದಿರುವಂಥದ್ದು ಹವ್ಯಕ ಅಂತ ಹೆಸರು ಬರಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮೊದಲು ಸ್ವಲ್ಪ ಇತಿಹಾಸವನ್ನು ತಿರುಗಿಸಿದಾಗ ಗೊತ್ತಾಗಿರುವಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಪ್ರತಿಭೆಯನ್ನು ಹೊಂದಿರುವಂಥ ಪರಿಶ್ರಮ ಮತ್ತು ಸುಸಂಸ್ಕೃತ ಸಮಾಜ ಅದು ಹವ್ಯಕ ಸಮಾಜ ಅನ್ನುವಂಥದ್ದು ನಾನು ಅತ್ಯಂತ ಅಭಿಮಾನದಿಂದ ಮತ್ತು ಅಷ್ಟೇ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಭಿಮಾನ ಸಂಪನ್ನರು, ಕೈ ಒಡ್ಡಿ ಕೇಳೋವರಲ್ಲ. ನಾನು ಹಾಸ್ಯಮಯವಾಗಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಕೇಳಿದೆ, ವಿಶ್ವೇಶ್ವರ ಅವರೇ, ಏನಾದರೂ ಹವ್ಯಕ ಸಮ್ಮೇಳನದಲ್ಲಿ ಡಿಮಾಂಡ್ ಇದೆಯಾ ಅಂತ. ಅದಕ್ಕೆ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದರು, ನನಗೆ ಡಿಮಾಂಡ್ ಏನೂ ಇಲ್ಲ, ನಂದು ಇವತ್ತು ತ್ರಿಪುರಾ ಕಾರ್ಯಕ್ರಮ ಇತ್ತು, ಅಗರ್ತಲಾದಲ್ಲಿ ಇರಬೇಕಾಗಿತ್ತು ನಾನು, ನೀವು ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕನ್ನೋದೇ ಒಂದು ಡಿಮಾಂಡು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಹಾಗಾಗಿ ನಾನು ಒಂದು ದಿವಸಕ್ಕೆ ಪೋಸ್ಟ್ಪೋನ್ ಮಾಡಿದೆ. ಆ ಕಾರ್ಯಕ್ರಮ ನಾಳೆ ಮತ್ತು ನಾಡಿದ್ದು ಮಾಡಿ, ಅಲ್ಲಿನ ಮುಖ್ಯಮಂತ್ರಿಗಳು, ನಂದು ಒಟ್ಟಿಗೆ ಕಾರ್ಯಕ್ರಮ ಇದೆ, ಆ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿದೆ. ನಮ್ಮ ಮಾಜಿ ವಿಧಾನಸಭೆಯ ಸ್ಪೀಕರ್ ಅವರು ಆದೇಶ ಹೊರಡಿಸಿದ್ದಾರೆ, ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾಗಿದೆ, ಅದಕ್ಕೆ ನೀವು ಒಂದು ದಿವಸ ಅಡ್ಜಸ್ಟ್ ಮಾಡಿಕೊಡುವಂಥ. ಅವರು ಭಾಳ ಆ ಕಡೆ ಈ ಕಡೆ ಮಾಡಿಕೊಂಡು ನಾಳೆ ಅಗರ್ತಲಾದಲ್ಲಿ ನಮ್ಮದು ಕಾರ್ಯಕ್ರಮ ಇದೆ. ಕೃಷಿಯನ್ನು ಪ್ರಧಾನವಾಗಿ ಇಟ್ಟುಕೊಂಡಿರುವಂಥ ಯುವಕರು ದೇಶ ವಿದೇಶಕ್ಕೆ ಹೋಗಿರಬಹುದು, ಬೇರೆ ಬೇರೆ ದೇಶಗಳಲ್ಲಿ ಕೂಡ ತಮ್ಮ ಪ್ರತಿಭೆಯ ತಕ್ಕಂತೆ ಕೆಲಸಕ್ಕಾಗಿ ಹೋಗಿರಬಹುದು. ಆದರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ಬ್ರಾಹ್ಮಣ ಸಮುದಾಯದ, ಇತರ ಬ್ರಾಹ್ಮಣ ಸಮುದಾಯದ ಭಾಳಷ್ಟು ಜನ ಕೃಷಿ ಇತ್ಯಾದಿ ಹಳ್ಳಿಗಳನ್ನು ಬಿಟ್ಟು ದೂರ ಹೋದಂಥ ಸಂದರ್ಭದಲ್ಲಿಯೂ ಸಹಿತ ಆ ಸಣ್ಣ ತೋಟವನ್ನು ಇಟ್ಟುಕೊಂಡು ಅದೇ ಅಡಿಕೆ, ಅದೇ ಕಬ್ಬು ಇತ್ಯಾದಿಗಳ ಮೂಲಕ ಗಾಣ ಮಾಡುವಂಥದ್ದೊಂದು ಇವತ್ತಿಗೂ ಸಹಿತ ಆ ಬೆಲ್ಲದ ಲಿಕ್ವಿಡ್ ಬೆಲ್ಲ ಕೊಡ್ತಾರಲ್ಲ, ಏನು ಹೇಳ್ತಾರೆ ಅದಕ್ಕೆ, ದೋಣಿ ಬೆಲ್ಲ,
ಆ ದೋಣಿ ಬೆಲ್ಲವನ್ನು ತಯಾರು ಮಾಡಿ ಅದರಲ್ಲಿ ಸಂತೋಷವನ್ನು ಪಟ್ಟು ಆತ್ಮತೃಪ್ತಿಯನ್ನು ಪಡ್ತಾ ಇರುವಂಥದ್ದು ಕೂಡ ಇದೇ ಸಮಾಜ. ಅಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇಲ್ಲಿ ಪತ್ರಿಕೋದ್ಯಮದ ಹಿಡ್ಕೊಂಡು ಪ್ರತಿಯೊಂದು ಅನೇಕ ಸಮಾಜದ ಪ್ರಮುಖ ಅಂಗಗಳಲ್ಲಿ ಎಲ್ಲೆಲ್ಲಿ ಪ್ರತಿಭೆಗೆ ಅವಕಾಶ ಇದೆ ಅಲ್ಲಿ ತಮ್ಮ ಪ್ರತಿಭೆಯನ್ನು ಅತ್ಯಂತ ಶ್ರದ್ಧೆಯಿಂದ ತಮ್ಮ ಸಾಮರ್ಥ್ಯವನ್ನು ಅದಕ್ಕೆ ಅವರು ವ್ಯಯಿಸ್ತಾ ಇದ್ದಾರೆ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಜಿ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಈ ಒಂದು ಐತಿಹಾಸಿಕ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನನಗೂ ಕೂಡ ಆಮಂತ್ರಣವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ, ಎಲ್ಲ ಹಿರಿಯರಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಹೇಳಿದರು, ಹವ್ಯಕ ಬ್ರಾಹ್ಮಣ ಸಮಾಜ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಈ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಮಾಜದ ಪ್ರತಿಭೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಭೆಗೆ ಮತ್ತೊಂದು ಹೆಸರು ಹವ್ಯಕ ಸಮಾಜನೋ ಅಥವಾ ಹವ್ಯಕ ಸಮಾಜಕ್ಕೆ ಮತ್ತೊಂದು ಹೆಸರು ಪ್ರತಿಭೆನೋ ಅಂತಕ್ಕಂಥ ರೀತಿಯಲ್ಲಿ ಈ ಸಮಾಜದ ಪ್ರತಿಭೆ ಹೊತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಜೃಂಭಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಭವ್ಯವಾದಂತಹ ಹವ್ಯಕ ಸಮುದಾಯದ ಈ ಒಂದು ವಿಶ್ವಮಟ್ಟದ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸಿರ್ತಕ್ಕಂಥದ್ದು ಅತ್ಯಂತ ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ. ಈಗಾಗಲೇ ನಮ್ಮ ವಿಜೇಂದ್ರ ಅವರು ಹೇಳಿದಂತೆ ಭಾರತ ದೇಶದ ಆರ್ಥಿಕ ತಜ್ಞರಾಗಿ, ಸರಳ ಸಹೃದಯಿಗಳಾಗಿ, ಆಪತ್ಕಾಲದಲ್ಲಿ ಭಾರತದ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಆರ್ಥಿಕ ರಂಗದಲ್ಲಿ ಭಾರತವನ್ನು ಮುನ್ನಡೆಸಿರ್ತಕ್ಕಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಈ ದಿನ ಇಹಲೋಕವನ್ನು ತ್ಯಜಿಸಿ ಭಗವಂತನ ಪಾದವನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯಾಗಲಿ ಎಂಬುದಾಗಿಯೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಕಾರ್ಯಕ್ರಮವನ್ನು ಕೇಂದ್ರ ಬಿಂದುವಾಗಿ ನಮಗೆಲ್ಲರಿಗೂ ಕಾಣ್ತಾ ಇರತಕ್ಕಂಥ ವ್ಯಕ್ತಿಗಳು ಸಮಾಜವನ್ನು ಸಂಘಟನೆ ಮಾಡಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮುನ್ನಡೆಸ್ತಾ ಇರತಕ್ಕಂತಹ ನೇತಾರರು ನಿಮ್ಮೆಲ್ಲರ ಅತ್ಯಂತ ಆತ್ಮೀಯರು ಆದಂತಹ ನಮ್ಮ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳವರು. ಅವರ ನಗುಮುಖ, ಅವರ ಸಂಸ್ಕೃತಿ, ಸರಳತೆ ಜೊತೆಗೆ ಧಾರ್ಮಿಕವಾಗಿ ಜನರನ್ನು ಚೈತನ್ಯವಂತರನ್ನಾಗಿ ಮಾಡುವ ಮೂಲಕ ನಮ್ಮ ಸಂಸ್ಕೃತಿ ಗ್ರಂಥಗಳ ಪರಿಚಯವನ್ನು, ರಾಮಾಯಣ ಮೊದಲಾದ ಗ್ರಂಥಗಳ ಪ್ರವಚನಗಳ ಮೂಲಕವಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಆದರ್ಶವನ್ನು ಬಿತ್ತರಿಸ್ತಾ ಇರತಕ್ಕಂಥ ಸ್ವಾಮಿಗಳನ್ನು ನಾವು ಅದೆಷ್ಟು ಅಭಿನಂದಿಸಿದರೂ ಕೂಡ ಅದು ಕಮ್ಮಿ ಅಂತ. ಅವರ ರಾಮಕಥೆಗಳ ಮೂಲಕವಾಗಿ ರಾಮನ ಆದರ್ಶಗಳನ್ನು, ಲೇಖನಗಳ ಮೂಲಕವಾಗಿ ರಾಮಾಯಣದ ಮಹತ್ವವನ್ನು, ಅದೇ ರೀತಿಯಾಗಿ ನಮ್ಮ ಭಾರತದ ವಿಶ್ವದ ಮಾತೃಸ್ಥಾನದಲ್ಲಿರ್ತಕ್ಕಂತಹ ಗೋವಿನ ಮಹತ್ವವನ್ನು, ಗೋ ಸಂರಕ್ಷಣೆಯನ್ನು ಜಗತ್ತಿಗೆ ತಿಳಿಸುವ
ಮೂಲಕವಾಗಿ ವಿಶಿಷ್ಟವಾದಂತಹ ಸಾಧನೆಯನ್ನು ಗೈತಾ ಇದ್ದಾರೆ ಸ್ವಾಮಿಗಳು. ಅಂತಹ ಸಮುದಾಯದ ಧರ್ಮಪೀಠದ ಸ್ವಾಮಿಗಳು ಅಂತ ಹೇಳಲಿಕ್ಕೆ ಒಂದು ರೀತಿಯ ಹೆಮ್ಮೆ ಆಗ್ತದೆ. ಇನ್ನು ಈ ಹವ್ಯಕ ಸಮಾಜದ ಬಗ್ಗೆ ಹೇಳುವಾಗ, ಈ ಸಮಾಜ ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಆಡು ಪ್ರಾಣಿ ಎಲ್ಲ ಸೊಪ್ಪುಗಳನ್ನು ತನ್ನ ಆಹಾರವನ್ನಾಗಿ ಸ್ವೀಕರಿಸ್ತದಂತೆ. ಅದು ವಿಷವಾಗಿರಬಹುದು, ಸಿಹಿಯಾಗಿರ್ಬೋದು, ಅಥವಾ ಯಾವುದೇ ರುಚಿ ಇಲ್ಲದೆ ಇರತಕ್ಕಂಥದ್ದಾಗಿರ್ಬೋದು. ಎಲ್ಲ ಸೊಪ್ಪುಗಳನ್ನು, ಎಲ್ಲ ಗಿಡಗಳನ್ನು ಅದು ತಾನು ಬಾಯಿ ಹಚ್ಚಿ ಆಹಾರವನ್ನಾಗಿ ಸ್ವೀಕಾರ ಮಾಡುತ್ತದೆ. ಹಾಗೆ ಇವತ್ತು ಬೇರೆ ಬೇರೆ ಸಮಾಜದ ವ್ಯಕ್ತಿಗಳು ಇಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರಬಹುದು. ಆದರೆ ಹವ್ಯಕ ಸಮಾಜ ಆ ರೀತಿ ಅಲ್ಲ. ಎಲ್ಲ ಆಯಾಮಗಳನ್ನು ಕೂಡ ತಮ್ಮ ಕಸುಬನ್ನಾಗಿ, ಆ ಎಲ್ಲ ಆಯಾಮಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಛಾಪಿಸಿರತಕ್ಕಂತಹ ಏಕೈಕ ಸಮುದಾಯ ಅದು ಹವ್ಯಕ ಸಮುದಾಯ. ಈ ಕಾರ್ಯಕ್ರಮವೇ ಅವರ ಈ ಒಂದು ಅಗಲುವಿಕೆಯನ್ನು ಸಹಿಸಿಕೊಳ್ಳಿಕ್ಕಾಗದಿದ್ದರೂ ಕೂಡ ಅವರಿಗೆ ಸಮರ್ಪಣೆ ಮಾಡುವಂಥ ಒಂದು ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳುವಂಥ ದೊಡ್ಡ ಮಾತನ್ನು ಈ ಸಮಾಜ ಹೇಳ್ತದೆ. ಇದು ಒಂದು ಸಮಾಜದ ದೊಡ್ಡ ಸ್ಥಾನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತಿನಿಂದ ನಾಳ್ದು 3 ದಿನ ನಡೆಯುವಂಥ ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದರೆ, ನೂರಾರು ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆ, ಜೀವನ ಪದ್ಧತಿ ಹೊಂದಿದಂಥ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತ ಹೇಳಿದರೆ ಅದಕ್ಕೆ ಯಾವ್ದಾದ್ರು ಒಂದು ದಿಕ್ಸೂಚಿ ವ್ಯವಸ್ಥೆಗಳನ್ನು ಕೊಡುವಂಥವ್ರು ಬೇಕು. ನನಗೆ ಅನಿಸಿದೆ, ಈ ಸಮಾಜ, ನಾನು ಅಕ್ಷರಶಃ ಈ ಸಮಾಜ ಜೊತೆ ಭಾರೀ ವರ್ಷದಿಂದ ಬೆರೆತುಕೊಂಡಿದ್ದವ. ಈ ಸಮಾಜವೇ ನನ್ನನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಎತ್ತರಕ್ಕೆ ಏರಿಸಲಿಕ್ಕೆ ಆಶೀರ್ವಾದ ಮಾಡಿದಂಥ ಭಾರಿ ದೊಡ್ಡ ಸಮಾಜ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಉದಾಹರಣೆಗಳನ್ನು ಕೊಡಬಲ್ಲೆ. ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಒಂದು ಸಮಾಜದ ಕೊಡುಗೆ ಎಷ್ಟು ಅಂತ ಹೇಳುವಂಥದ್ದನ್ನು ಹವ್ಯಕ ಸಮಾಜ ಎತ್ತಿ ತೋರಿಸಿದೆ. ಇವತ್ತು ಕೂಡ ಸಾವಿರಾರು ವರ್ಷಗಳ ಇತಿಹಾಸವುಳ್ಳವಂಥ ಆ ಹಿಂದುತ್ವದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಹಿಂದುತ್ವವನ್ನು ಉಳಿಸಿದಂಥ ಅದ್ಭುತವಾದಂಥ ಒಂದು ಸಮುದಾಯ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ರಜಾ ಹವ್ಯಕ ಭಾಷೆಯಲ್ಲಿ ಮಾತಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಸೂಚನೆ ಬಂದಿದೆ. ಆದರೆ ನನಗೆ ಹವ್ಯಕ ಭಾಷೆ ಬಂತು, ಆದರೆ ನಿಸರ್ಗದಲ್ಲಿ ಮಾತಾಡಲೇ ರಜಾ ಕಷ್ಟ ಆಗುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸರಿಯಾದ್ದನ್ನು ಹೇಳುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಲ್ಲರೂ ತಪ್ಪಿದರೆ ಅದನ್ನೇ ದೊಡ್ಡದಾಗಿ ಬೇರೆ ಬೇರೆ ನ್ಯೂಸ್ಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನಾನು ಹವ್ಯಕ ಭಾಷೆಯಲ್ಲಿ ಮಾತಾಡಲು ಗೊತ್ತಿದ್ದರೂ ಕನ್ನಡಲ್ಲೇ ಮಾತಾಡ್ತಾ ಇದು ಬ್ಯಾಂಗ್ಳೂರು ಆದ ಕಾರಣ ಬ್ಯಾಂಗ್ಳೂರಿನವರಿಗೆಲ್ಲ ಇದು ಗೊತ್ತಾಗಲಿ. ನಾನು ಗಿರಿಧರ್ ಕಜೆಯವ್ರನ್ನ ಅಭಿನಂದಿಸ್ತೀನಿ. ಯಾಕೆ ಅಂತ ಹೇಳಿದರೆ, ಈ ರೀತಿಯ ವಿಷಯ ಹವ್ಯಕ ಸಮ್ಮೇಳನಗಳನ್ನು ಮಾಡುವುದರ ಮುಖಾಂತರ ಒಂದು ಸಮಾಜ ಪರಿವರ್ತನೆಯಲ್ಲಿ ಒಂದು ಸಮುದಾಯದ ಪಾತ್ರ ಹೇಗಿದೆ ಅಂತ ಹೇಳುವಂಥದ್ದನ್ನು ಎಲ್ಲರಿಗೂ ತೋರಿಸಿಕೊಡುವಂಥ ಅವಶ್ಯಕತೆಗಳಿದ್ದಾವೆ. ಆ ಸಾಮಾಜಿಕ ಪರಿವರ್ತನೆ ಅದಕ್ಕೆ ವೇಗತೆ ಕೊಡಬೇಕಾದ್ರೆ ಆ ಕೆಲಸ ಕಾರ್ಯಗಳನ್ನು ಮಾಡಿ ಅನುಭವ ಇರುವಂಥವರು ಆ ಕೆಲಸ ಕಾರ್ಯಗಳ ಅನುಷ್ಠಾನಕ್ಕೆ ಇನ್ನಷ್ಟು ವೇಗವನ್ನು ಕೊಡುವಂಥವರು. ಪರಿವರ್ತನೆ ಜಗತ್ತಿನ ನಿಯಮ, ಆದರೆ ಪರಿವರ್ತನೆಗೆ ವೇಗ ಕೊಡುವಂಥದ್ದು ಅದು ಯಾವುದೇ ಒಂದು ಸಮುದಾಯದ ಜವಾಬ್ದಾರಿ. ಅದನ್ನು ಆ ರೀತಿ ಕೆಲಸವನ್ನು ಮಾಡಿದ್ದೀರಿ ನೀವು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನು ಭಾರಿ ಸಂಗತಿಗಳನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಜೀವನದ ಹೆಚ್ಚಿನ ಭಾಗವನ್ನು ನಾನು ಈ ಸಮುದಾಯದ ಜೊತೆ ಕಳೆದೆ. ನನ್ನ ಎಲ್ಲ ಹಂತಕ್ಕೂ ಕೂಡ ಈ ಸಮುದಾಯ ಆಶೀರ್ವಾದ ಮಾಡಿದೆ. ಸಹಕಾರಿ ರಂಗಕ್ಕೆ ನಾನು ಪ್ರವೇಶ ಮಾಡಿ ಸಹಕಾರಿ ರಂಗದ ಮುಖಾಂತರ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆವು. ಆದರೆ ಆ ಅದ್ಭುತ ಸಹಕಾರಿ ರಂಗವನ್ನು ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿ
ಯಾರು ಹವ್ಯಕ ಸಮಾಜದವರು ಅಡಿಕೆ ಬೆಳೆಗಾರರು ಅಂತ ಹೇಳುವಂಥ ಬಿರುದನ್ನು ಪಡ್ಕೊಂಡಿದ್ದೀರಾ, ಆ ಅಡಿಕೆ ಬೆಳೆಗಾರರ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ಕೊಟ್ಟವರು ಸನ್ಮಾನ್ಯ ವಾರಣಾಸಿ ಸುಬ್ರಾಯ ಭಟ್ರು ಅವರನ್ನು ನಾವು ಯಾರು ಮರೆಯುವ ಹಾಗಿಲ್ಲ, ಯಾರು ಮರೆಯುವ ಹಾಗಿಲ್ಲ. ಶಿವಮೊಗ್ಗ ವಿಪ್ರ ನಾಡು, ಅಲ್ಲಿ ವಿಪ್ರಿಗೆ ಏನು ಅವಕಾಶ ನಾನು ಕಾಣಲಿಲ್ಲ. ನಾನು ಮೊನ್ನೆ ದಿವಸ ನಾನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡಿದೆ. ನಾನು ಆ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಿದೆ, ಚನ್ನಬಸಪ್ಪನವ್ರು, ನಮ್ಮ ಸಮಾಜದ ಕಾರ್ಯಕ್ರಮ ಭಾಳ ನಮಗೆ ಸಂತೋಷ, ಆದರೆ ಇಲ್ಲಿ ವಿಪ್ರನಾಡು ಅಂತ ಹೇಳ್ತೀವಿ, ಚುನಾವಣೆ ಎದುರಿಸೋದಷ್ಟು ಸುಲಭ ಇಲ್ಲ. ಆದರೆ ಈಗಲೂ ವೇದಿಕೆ ಮೇಲೆ ಹೇಳಿದೆ, ವಿಪ್ರರಿಗೆ ನೀವು ಏನು ಅವಕಾಶ ಮಾಡ್ಕೊಂಡಿದ್ದೀರಿ ಅಂತ. ಯಾಕಂದ್ರೆ ಅವ್ರನ್ನ ನಾವು ತಿಳುವಳಿಕೆ ಕೊಡೋದು, ಎಜುಕೇಟ್ ಮಾಡೋದು ಹೋದ್ರೆ ಬಿಡು ಹೆಂಗೂ ಇವ್ರು ಹಾಕ್ತಾರೆ ಅಂತ ಒಬ್ರಂತಾರೆ, ಈಗ ನಾವು ಹೆಂಗೂ ಹಾಕಲ್ಲ ಅಂತ ಅವರು ನಮ್ಮನ್ನ ನಾವು ಒಟ್ಟಿಗೆ ಇಲ್ಲದೆ. ಇವತ್ತು ವಿಜೇಂದ್ರ ಅವ್ರು ಹೇಳಿದೆ, ಬ್ರಾಹ್ಮಣರು ಪೋಸ್ಟಿಂಗ್ ತಗೋಬೇಕಾದ್ರೆ ಬಹಳ ಕಷ್ಟ ಇದೆ ಇವತ್ತು. ಯಾಕಂದ್ರೆ ನಾವು ಬಹಳ ಪ್ರಾಮಾಣಿಕರು, ಸಜ್ಜನರು, ನಾವು ಬಹಳ ಯಾವತ್ತೂ ಕೂಡ ನ್ಯಾಯವಾಗಿ ನಡೆಯುತ್ತೆ. ಸೊ ಈ ತರ ಇದ್ದಾಗ ನಾವು ಯಾವ ಜಾಗೃತರಾಗಬೇಕು ರಾಜಕೀಯದಲ್ಲಿ. ಯಾಕಂದ್ರೆ ರಾಜಕೀಯ ಇದ್ರೆ ಇವತ್ತಿನ ದಿವಸ ನಮ್ಮ ಸಮಾಜ ಉಳಿಯೋದು. ಯಾಕಂತಂದ್ರೆ ಇವತ್ತು ನಾವು ಬಹಳ ನೋವುಗಳಿದ್ದಾವೆ. ನಾನು ಸುಮಾರು 50 ವರ್ಷದಿಂದ ಇಡೀ ರಾಜ್ಯದ ಯಾವ್ಯಾವ ಮೂಲೆ ಏನು ಸಣ್ಣ ಪುಟ್ಟ ಬಂದ್ರೆ ನನಗೇನು ತೊಂದರೆ ಇಲ್ಲ. ಕಾಗೇರೋದ್ರಿಂದ ಹೋಗ್ತಾರೆ. ಇವತ್ತು ದೇಶಪಾಂಡೆ ಇರ್ಬೋದು, ದಿನೇಶ್ ಗುಂಡ್ರಾಯ್ ಇರ್ಬೋದು. ಯಾಕಂತಂದ್ರೆ ನಮ್ಗೆಲ್ಲ ಬಹಳ ಧೈರ್ಯ ಇದೆ ಬ್ರಾಹ್ಮಣರಿಗೆ. ಯಾಕೆ ಹೇಳಿ, ಮನಸ್ಸು ಸ್ವಚ್ಛ ಇದೆ. ಈ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೂ ಹತ್ತಾರು ಜವಾಬ್ದಾರಿಗಳನ್ನ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದು ಸಮರ್ಥವಾಗಿ ಮುನ್ನಡೆಸಿದಂಥವರು ಮನಮೋಹನ್ ಸಿಂಗ್ ಅವರು. ಅವರ ವಯೋಸಹಜವಾದಂತಹ ಕಾರಣದಿಂದ ಅವರು ಸ್ವರ್ಗಸ್ಥರಾಗಿದ್ದಾರೆ. ಈ ಸಮ್ಮೇಳನದ ಮೂಲಕ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಮತ್ತೆ ಸಲ್ಲಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ತಿಂಗಳ ಸಂತಿಗೆ ಮತ್ತೆ ಮಾತಾಡಮಿದ್ದೆ, ಯಾಕಂದ್ರೆ 3 ದಿನ ಇರ್ತಿ ಇಲ್ಲಿ. ಹಾಗಾಗಿ ಕಡೆಗೆ ನಿಗಳ ಹತ್ರ ಬೇರೆ ಮಾತುಕತೆ ಮಾಡ್ತಿ. ಆದ್ರೆ ಆ ನಿಗಕಿಯೆಲ್ಲ ಅಭಿನಂದಿಸ್ಲೇಬೇಕು. ಊರಲ್ಲಿ ಎಂತ ಆಯ್ತು, ಇವತ್ತು ಕೆಲಸ ಎಂತ ಆತೋಳಿ ನೀವು ಏನೂ ತಲೆ ಕೆಡಿಸಿಕೊಳ್ಳದೆ ಹವ್ಯಕ ಮಹಾಸಭೆಯ ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮಕ್ಕೆ ನಾವೆಲ್ಲ ಇರೋಳು ಬಂದಿದ್ದಕ್ಕೆ ನಿಮಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀಯ. ಸಮಯ ಮಾಡಿಕೊಂಡು ಬರೋವಳೆ ನಿಗಕ್ಕಿಗೆ ಆ ಇಷ್ಟೇ ಜಾಗೃತವಾಗಪ್ಪಲೆ ಕಾರಣ ಅಂದ್ರೆ ಹವ್ಯಕ ಮಹಾಸಭೆಯ ಅಧ್ಯಕ್ಷರು ಗಿರಿಧರ್ ಕಜೆಯವರು ಮತ್ತು ಅವ್ರ ತಂಡ. ಅವು ಹಳ್ಳಿಗೆ ಬಂದು ಊರೂರಿಗೆ ಬಂದು ನಾವೆಲ್ಲ ಬರೋ ಹೇಳಿ ನಮ್ಮನ್ನ ಪ್ರೇರೇಪಣೆಗೊಳಿಸಿದ್ದಕ್ಕೆ ನಾವೆಲ್ಲ ಇಲ್ಲಿ ಹೋಗ್ಲ ಅವಕಾಶ. ನೀವು ಇಲ್ಲಿ ಬಂದು ನೋಡ್ತಾ ಇದ್ದಿ ಅತ್ಯಂತ ಇದ್ದು ಹೇಳಿ, ಗೋಶಾಲೆಯಿಂದ ಹಿಡಿದು, ಪಾಕಶಾಲೆಯಿಂದ ಹಿಡಿದು, ಪುಸ್ತಕ ಭಂಡಾರದಿಂದ ಹಿಡಿದು, ಶಂಕರಾಚಾರ್ಯ ವಿಶೇಷವಾದಂತಹ ಪುಸ್ತಕಗಳಿಂದ ಹಿಡಿದು, ಅಲ್ಲಿ ಯಜ್ಞ ಹವನದಿಂದ, ಆಲೆಮನೆಯಿಂದ ಹಿಡಿದು, ನಮ್ಮೂರಲ್ಲಿ ಇದ್ದಂತ ದೊಡ್ಡ ಇಲ್ಲೂ ಇದ್ದು ಆ ನಮ್ಮನೆ ಒಂದು ವ್ಯವಸ್ಥೆಯನ್ನ ಅದ್ಭುತವಾಗಿ ಸಹಸ್ರಾರು ಕಾರ್ಯಕರ್ತರ ಪರಿಶ್ರಮದಿಂದ ಇಲ್ಲಿ ಆಗಿದ್ದನ್ನ ನಾವೆಲ್ಲ ನೋಡ್ತಾ ಇದ್ದಾವೆ. ಇದನ್ನ ಎಂತಕ್ಕೆ ನೆನಪು ಮಾಡಿ ಅಂದ್ರೆ, ನಿಂಗೂ ಇವತ್ತು ಯಾರು ಬಂಜುಲ್ಲೆಯಲ್ಲಿ ಅವಕ್ಕೆ ಒಪ್ಪಾಗಿ ಹೇಳವು, ನಾಳೆ ಯಾರು ಬಂದು ಮತ್ತೆ ಅಭಿಷೇಕ ಕಡೆ ಹೇಳಿ ಅನಿಯ ಅವಕ್ಕೆ ಹೇಳಿ ಅವ್ಕೆ ಒಪ್ಪಾಗೆ ಒಂದು ಪ್ರೋತ್ಸಾಹ ಕೊಡೋವು ನಿಂಗವೆಲ್ಲವ ಹೇಳಿ ನಾನು ಹೇಳಲಿ ಈ ಮಾತನ್ನು ಹೇಳಿ. ನಿಜವಾಗಿ ಅದ್ಭುತವಾಗಿ ಸಂಘಟನೆಯನ್ನ ಹವ್ಯಕ ಮಹಾಸಭೆಯ ಎಲ್ಲ ಪ್ರಮುಖರು, ನಮ್ಮ ಕಾರ್ಯಕರ್ತರ ತಂಡ ಎಲ್ಲ ಅದ್ಭುತವಾಗಿ ಸಂಘಟಿಸಿದ್ದು. ಇದನ್ನ ನಾವು ಸಂತೋಷದಿಂದ ಇದರೊಳಗೆ ಭಾಗಿಯಾಗವು. ಅದರ ಜೊತೆಯಲ್ಲಿ ಜವಾಬ್ದಾರಿಯುತವಾಗಿಯೂ ಭಾಗಿಯಾಗವು. ನಮ್ಮ ಜವಾಬ್ದಾರಿಯೂ ಕಾಣವು, ಆ ಸಂತೋಷವೂ ಕಾಣವು. ನಮ್ಮ ಸಂಘಟನೆ ಬಲಗೊಳ್ಳವು, ಎಲ್ಲ ಸಮಾಜವೂ ಸಂಘಟಿತವಾಗವು. ಎಲ್ಲ ಸಮಾಜಕ್ಕೂ ಮೇಲ್ಪಂಕ್ತಿಯ ಸಂಘಟನೆ ನಮ್ಮ ಹವ್ಯಕ ಸಮಾಜದ್ದು ಅಂತ ಹೇಳಿಸ್ಕೊಂಬಂತ ಒಂದು ಪ್ರಯತ್ನ ಅದು ನಮ್ದಾಗವು. ಹಾಗಾಗಿ ನಾವು ಮೇಲ್ಪಂಕ್ತಿಯಲ್ಲಿ ಇಪ್ಪಂತಹ ಒಂದು ಸಮಾಜದ ಒಬ್ಬ ಜವಾಬ್ದಾರಿಯುತವಾದಂತಹ ವ್ಯಕ್ತಿ ಹೇಳುವಂತ ಭಾವನೆ ಜಾಗೃತ ಆದ್ರೆ ಸಮಾಜವನ್ನು ಸಂಘಟಿಸೋದ್ರ ಜೊತೆಯಲ್ಲಿ ಈ ರಾಷ್ಟ್ರದ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಯಲ್ಲಿಯೂ ನಮ್ಮನ್ನು ನಾವು ಬಲವಾಗಿ ತೊಡಗಿಸಿಕೊಳ್ಳಲೇ ಅವಕಾಶ ಆಗ್ತದೆ. ಗುರುವ ಧ್ಯಾನಿಸುವೆ, ಗುರುವ ಭಾವಿಸುವೆ, ಗುರುವ ಪೂಜಿಸುವೆ, ಗುರುವೇ ಪೊರೆ ಸತತ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ
ಪರತತ್ವ ವರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆರಂಭದಲ್ಲಿ ಯಾರು ಇದಕ್ಕೆಲ್ಲ ಆರಂಭವೋ ಆ ಪರತತ್ವವನ್ನು ನೆನೆದು ನಮ್ಮ ಸಂಸ್ಕೃತಿಗೆ, ನಮ್ಮ ಸದಾಚಾರಗಳಿಗೆ, ನಮ್ಮ ಜ್ಞಾನ ಭಂಡಾರಕ್ಕೆ ಯಾರು ಆರಂಭವೋ ಅಂಥ ಬ್ರಹ್ಮರ್ಷಿಗಳನ್ನು ನೆನೆದು ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಅದ್ಭುತವಾದ ದೃಶ್ಯ ಕಣ್ಮುಂದೆ ಇದೆ. ಇದನ್ನು ಒಂದೇ ವಾಕ್ಯದಲ್ಲಿ ವರ್ಣನೆ ಮಾಡೋದಾದರೆ, ಸಮಾಜ ಪುರುಷ ಎದ್ದು ಕುಳಿತಿದ್ದಾನೆ. ಹವ್ಯಕ ಸಮಾಜ ಪುರುಷ ಎದ್ದು ಕುಳಿತಿದ್ದಾನೆ. ಯಾವುದೋ ಮೂಲೆಯಿಂದ ಈ ಸಮಾಜದ ಬಂಧು ಭಗಿನಿಯರು ಧಾವಿಸಿ ಇದ್ದ ಕಡೆಗೆ ಬಂದಿದ್ದಾರೆ. ಬರಲಾಗದವರು ಅನೇಕರು ಅವರ ಹೃದಯಗಳನ್ನು ಅವರು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅವರ ಹೃದಯಗಳು ಇಲ್ಲಿವೆ. ಇಲ್ಲಿ ಕಂಡಷ್ಟೇ ಸಂಖ್ಯೆ ಅಲ್ಲ, ಬರುವ ಮನಸ್ಸಿರುವವರ, ಆದರೆ ಬರಲಾಗದವರ ಸಂಖ್ಯೆ ಕೂಡ ತುಂಬ ದೊಡ್ಡದೇ ಇದೆ. ಇದೊಂದು ಸಮುದ್ರ. ಸಮುದ್ರಕ್ಕೆ ಇನ್ನೊಂದು ಪರ್ಯಾಯ ನಾಮ ರತ್ನಾಕರ ಅಂತ. ಸಮುದ್ರ ಅಂದರೆ ಯಾವುದು? ಎಲ್ಲಿ ಬಗೆ ಬಗೆಯ ರತ್ನಗಳು ಲಭ್ಯ ಆಗ್ತವೋ, ಅನರ್ಘ್ಯ ರತ್ನಗಳು, ಅದು ಸಮುದ್ರ. ಈ ಸಮುದ್ರದಲ್ಲಿ ಅನೇಕ ರತ್ನಗಳಿದ್ದಾವೆ. ಅನೇಕ ರತ್ನಗಳು ಸಾಲು ಸಾಲು ಸಾಲು. ಅಂತಹ ಒಂದು ಹೆಮ್ಮೆಯ ಸಮಾಜದ ಒಂದು ಸಮ್ಮೇಳನ 3ನೇ ಬಾರಿಗೆ ಸಂಘಟಿತವಾಗ್ತಾ ಇದೆ. ಸಮ್ಮೇಳನ ಅಂದರೆ ಏನು? ಈಗ ಹವ್ಯಕ ಸಮ್ಮೇಳನ ಇರ್ಬೋದು, ಇನ್ನು ಯಾವುದೇ ಸಮ್ಮೇಳನ ಇರ್ಬೋದು. ಸಮ್ಮೇಳನ ಅನ್ನೋದನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಅಂದರೆ, ಅದನ್ನು ಹೀಗೆ ಹೇಳ್ಬೋದು: ನಾನು ಸತ್ತು ನಾವು ಹುಟ್ಟುವುದು. ಎಲ್ಲಿ ನಾನು ಸಾಯ್ತದೆ, ನಾವು ಹುಟ್ಟುತ್ತದೆ, ಅದೇ ಸಮ್ಮೇಳನ. ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೇವೋ ಇಲ್ವೋ, ಆದರೆ ಆ ಜಪಗಳನ್ನು ಮಾಡ್ತಾ ಇರ್ತೇವೆ ಯಾವಾಗಲೂ. ನಾನು 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 ನಾನು, ನನ್ನ 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 ನನ್ನ, ಮತ್ತು ಇದು ತುಂಬ ಮುಖ್ಯವಾಗಿ ನನಗೆ 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 ನನಗೆ, ಇದು ಕೂಡ ಇದ್ದೇ ಇದೆ. ನನ್ನಿಂದ 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 ನನ್ನಿಂದ. ಈ ಜಪಕ್ಕೇನು ಕೊರತೆ ಇಲ್ಲ. ನಾವು ಎಚ್ಚರವಿದ್ದಷ್ಟು ಕಾಲವೂ ಕೂಡ ಈ ಜಪ ನಾನು ಜಪ ಮಾಡ್ತಾ ಇರ್ತೇವೆ. ನಾವು ಮರಿಗೆ ನಿದ್ರಿಸುವಾಗಲೂ ಕೂಡ ಅದೇ ನಾನು ನಾನು ನಾನು, ಸ್ವಪ್ನದಲ್ಲಿ ಕೂಡ ನಾನು. ಈ ನಾನು ಸಾಯಿದೆ ನಾವು ಉದ್ಧಾರ ಆಗೋದಿಲ್ಲ. ಈ ನಾನು ಸಾಯಬೇಕು ಮೊದಲು. ಸತ್ತು ಆ ಸ್ಥಾನದಲ್ಲಿ, ನಾನುವಿನ ಸ್ಥಾನದಲ್ಲಿ ನಾವು ಬರಬೇಕು. ಅದೇ ಸಮ್ಮೇಳನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.